ಹಾಸನಾಂಬೆ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ 5ನೇ ದಿನವೂ ಹರಿದು ಬಂದಂತಹ ಭಕ್ತರು ಅಕ್ಟೋಬರ್ 22ರವರೆಗೆ ದಿನದ 24 ಗಂಟೆ ಕೂಡ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದೆ। ಹಾಸನಾಂಬೆ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ। 5ನೇ ದಿನ ಆದರೂ ಕೂಡ ಭಕ್ತರ ದಂಡೆ ಇಲ್ಲಿಗೆ ಹರಿದು ಬರ್ತಾ ಇರುವಂತದ್ದು। ಅಕ್ಟೋಬರ್ 22ರವರೆಗೆ ದಿನದ 24 ಗಂಟೆ ಕೂಡ ದರ್ಶನಕ್ಕೆ ಮುಕ್ತವಾದಂತಹ ಅವಕಾಶವನ್ನ ಕಲ್ಪಿಸಲಾಗಿದೆ। ಹಾಗೆ ಪ್ರತಿದಿನ ಮಧ್ಯಾಹ್ನ ಮತ್ತೆ ರಾತ್ರಿ ನೈವೇದ್ಯವನ್ನ ದೇವರಿಗೆ ಅರ್ಪಿಸಲಾಗುತ್ತೆ। ಆ ಸಂದರ್ಭದಲ್ಲಿ ಮಾತ್ರ ಅಲ್ಲಿ ಬಂದ್ ಮಾಡಲಾಗುತ್ತೆ। ಜಿಲ್ಲಾಡಳಿತದಿಂದ ಭಕ್ತರ ದರ್ಶನಕ್ಕೆ ಒಂದು ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ। ವಿಐಪಿ ಹಾಗೆ ವಿವಿಐಪಿ ಪಾಸ್ ಅನ್ನ ರದ್ದು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಆದ್ಯತೆಯನ್ನ ನೀಡಲಾಗಿದೆ। ಜಿಲ್ಲಾಡಳಿತದಿಂದ ಭಕ್ತರ ಒಂದು ದರ್ಶನಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ। 5ನೇ ದಿನ ಕೂಡ ಜನಸ್ತೋಮ ಜಾಸ್ತಿಯಾಗೇ ಇದೆ। ಅಕ್ಟೋಬರ್ 22ರವರೆಗೆ ಈ ಒಂದು ದರ್ಶನಕ್ಕೆ ಅವಕಾಶ ಇರುವಂತದ್ದು। ಹಾಸನಾಂಬ ದರ್ಶನಕ್ಕೆ ಮುಕ್ತವಾದಂತಹ ಅವಕಾಶವನ್ನ ನೀಡಲಾಗಿದೆ। ಮಧ್ಯಾಹ್ನದ ಹೊತ್ತು ದೇವರಿಗೆ ನೈವೇದ್ಯವನ್ನ ಇಡಲಾಗುತ್ತೆ। ಆ ಟೈಮಲ್ಲಿ ಸ್ವಲ್ಪ ಹೊತ್ತು ಬಂದ್ ಮಾಡಲಾಗುತ್ತೆ। ಹಾಗೆ ರಾತ್ರಿ ಹೊತ್ತಲ್ಲೂ ಕೂಡ ದೇವರಿಗೆ ನೈವೇದ್ಯವನ್ನ ಇಡಲಾಗುತ್ತೆ। ಆ ಟೈಮಲ್ಲೂ ಕೂಡ ಸ್ವಲ್ಪ ಹೊತ್ತು ಬಂದ್ ಮಾಡಲಾಗುತ್ತೆ। ಉಳಿದೆಲ್ಲ ಟೈಮ್ ಕೂಡ ದರ್ಶನಕ್ಕೆ ಮುಕ್ತವಾದಂತಹ ಅವಕಾಶವನ್ನ ನೀಡಲಾಗಿದೆ। ಹಾಸನಾಂಬೆಯ ಒಂದು ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾನೆ ಇದೆ ನೋಡಿ। 5ನೇ ದಿನ ಆದ್ರೂ ಕೂಡ ಜನರು ತಂಡೋಪತಂಡವಾಗಿ ಭಕ್ತರು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ ಹಾಸನಾಂಬೆಯ ಒಂದು ದರ್ಶನವನ್ನ ಪಡೆಯೋದಕ್ಕೋಸ್ಕರ। ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಹಾಸನಾಂಬೆಯ ಒಂದು ಏನು ದೇವಿಯನ್ನ, ಹಾಗೆ ಆ ಒಂದು ಹಾಸನಾಂಬೆಯ ಒಂದು ದೇವರನ್ನ ಯಾವ ರೀತಿಯಾಗಿ ಒಂದು ಅಲಂಕಾರ ಮಾಡಲಾಗಿದೆ। ಹಾಗೆ ಭಕ್ತರು ಸಾಕಷ್ಟು ಒಂದು ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ। ಪ್ರತಿದಿನ ಕೂಡ ಭಕ್ತರು ಜಾಸ್ತಿ ಆಗ್ತಾನೆ ಇದೆ ಅಂತಾನೆ ಹೇಳ್ಬೋದು। ಮೊನ್ನೆ ವೀಕೆಂಡ್ ಇತ್ತು, ವೀಕೆಂಡ್ ಟೈಮಲ್ಲೂ ಕೂಡ ದಿನಕ್ಕೆ 70,000 ಜನ ಕೂಡ ಅಲ್ಲಿಗೆ ದರ್ಶನಕ್ಕೆ ಅಂತ ಹೋಗಿದ್ರು। ಹಾಗೆ 5ನೇ ದಿನ ಆದರೂ ಕೂಡ ಭಕ್ತರು ಯಾವುದೇ ಕಾರಣಕ್ಕೂ ಕೂಡ ಕಮ್ಮಿ ಆಗಿಲ್ಲ। ಜನಸಾಗರವೇ ಅಲ್ಲಿಗೆ ಹರಿದು ಬರ್ತಾ ಇದೆ। ಯಾಕಂತ ಹೇಳಿದ್ರೆ ಹಾಸನಾಂಬೆಯ ಒಂದು ದರ್ಶನವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರು ಅಲ್ಲಿ ಮಕ್ಕಳು, ವೃದ್ಧರು, ಯುವಕರು, ಯುವತಿಯರು ಎಲ್ಲ ಜನರು ಕೂಡ ಅಲ್ಲಿಗೆ ಆಗಮಿಸ್ತಾ ಇರುವಂಥದ್ದು।